My precious friends, I beg of you to spend time with the Lord. ನನ್ನ ಅಮೂಲ್ಯವಾದ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ದೇವರೊಂದಿಗೆ ಸಮಯವನ್ನು ಕಳೆಯಿರಿ. Early morning is the best time to seek the Lord. ಮುಂಜಾನೆ ಬಹಳ ಉತ್ತಮ ಸಮಯ. You can feel the presence of God in a different way. ನೀವು ಒಂದು ವಿಶೇಷ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು. Likewise, when we seek Him with all our hearts, with all our mind, automatically we can see the presence of God. ಹೀಗೆ ನಾವು ಸಂಪೂರ್ಣ ಮನಸ್ಸಿನಿಂದ ಮತ್ತು ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸುವಾಗ ನಾವು ಆತನ ಪ್ರಸನ್ನತೆಯನ್ನು ಕಾಣಲು ಸಾಧ್ಯವಾಗುತ್ತದೆ. The Lord will be pleased to be with us. ಆತನು ನಮ್ಮೊಂದಿಗಿರುವುದನ್ನು ಮೆಚ್ಚುತ್ತಾನೆ. My precious children of God, I welcome all of you to this program and I greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. In this world, every day we have to seek the presence of God. ಈ ಲೋಕದಲ್ಲಿ ಪ್ರತಿದಿನವೂ ನಾವು ದೇವರ ಪ್ರಸನ್ನತೆಯನ್ನು ಬಯಸುವವರಾಗಿರಬೇಕು. To have the presence of God, what we have to do? ದೇವರ ಪ್ರಸನ್ನತೆ ಪಡೆಯಲು ನಾವೇನು ಮಾಡಬೇಕು? We have to read the word of God. ನಾವು ದೇವರ ವಾಕ್ಯವನ್ನು ಓದಬೇಕು. And spend time in prayer. ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. We have to talk to God and speak to Him every time. ಪ್ರತಿ ಬಾರಿಯೂ ನಾವು ದೇವರೊಂದಿಗೆ ಮಾತನಾಡುವವರಾಗಿರಬೇಕು. Then only we will be united with Him. ನಾವು ಆಗ ದೇವರೊಂದಿಗೆ ಒಂದಾಗುತ್ತೇವೆ. Hallelujah. ಹಲ್ಲೆಲೂಯಾ. Lord Jesus will be pleased with us and He will be with us all the time. ಯೇಸುವು ನಮ್ಮನ್ನು ಮೆಚ್ಚುವನು ಮತ್ತು ನಮ್ಮೊಂದಿಗೆ ಸದಾ ಇರುವನು. Then we can feel the presence of God also all the time. ಆಗ ನಾವು ದೇವರ ಪ್ರಸನ್ನತೆಯನ್ನು ಸದಾ ಅನುಭವಿಸಲು ಸಾಧ್ಯವಾಗುತ್ತದೆ. That is the true Christian life. ಇದೇ ನಿಜವಾದ ಕ್ರಿಸ್ತಿಯ ಜೀವಿತ. Nowadays people are cheating themselves by not reading the word of God, not speaking to the Lord, not spending with the presence of God, not seeking the Lord themselves. They say, I am a Christian. ಈ ದಿನಗಳಲ್ಲಿ ಜನರು ತಮ್ಮನ್ನು ತಾವೇ ದೇವರ ವಾಕ್ಯವನ್ನು ಓದದೆ, ದೇವರೊಂದಿಗೆ ಮಾತನಾಡದೆ, ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯದೆ, ದೇವರನ್ನು ಬಯಸದೆ ತಮ್ಮನ್ನು ತಾವೇ ಮೋಸಗೊಳಿಸುತ್ತಾ ತಾವು ಕ್ರೈಸ್ತರು ಎಂಬುದಾಗಿ ಹೇಳುತ್ತಾರೆ. My precious friends, I beg of you to spend time with the Lord. ನನ್ನ ಅಮೂಲ್ಯವಾದ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ದೇವರೊಂದಿಗೆ ಸಮಯವನ್ನು ಕಳೆಯಿರಿ. Early morning is the best time to seek the Lord. ಮುಂಜಾನೆ ಬಹಳ ಉತ್ತಮ ಸಮಯ. The Lord in His grace taught me to get up at 4:30 and to speak to Him and to read His word and to spend in His presence. ದೇವರ ಕೃಪೆಯಿಂದ ನಾನು 4:00 ಎದ್ದೇಳುತ್ತೇನೆ, ದೇವರೊಂದಿಗೆ ಮಾತನಾಡಲು, ದೇವರ ವಾಕ್ಯ ಓದಲು ಮತ್ತು ಆತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಲು. Do the same thing. ಇದನ್ನೇ ಮಾಡಿರಿ. After 6 or 7 people will be coming and you'll have a lot of noises and disturbances. 6-7 ಗಂಟೆಗೆ ಜನರು ಬರುತ್ತಿರುತ್ತಾರೆ, ಬಹಳ ಶಬ್ದ ಮತ್ತು ಅಡಚಣೆಗಳು ಇರುತ್ತವೆ. You can feel the presence of God in a different way. ನೀವು ಒಂದು ವಿಶೇಷ ರೀತಿಯಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು. Likewise, when we seek Him with all our hearts, with all our mind, automatically we can see the presence of God. ಹೀಗೆ ನಾವು ಸಂಪೂರ್ಣ ಮನಸ್ಸಿನಿಂದ ಮತ್ತು ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸುವಾಗ ನಾವು ಆತನ ಪ್ರಸನ್ನತೆಯನ್ನು ಕಾಣಲು ಸಾಧ್ಯವಾಗುತ್ತದೆ. The Lord will be pleased to be with us. ಆತನು ನಮ್ಮೊಂದಿಗಿರುವುದನ್ನು ಮೆಚ್ಚುತ್ತಾನೆ. You can hear His voice. ಆತನ ಸ್ವರವನ್ನು ಕೇಳಲು ಸಾಧ್ಯವಾಗುತ್ತದೆ. He will guide us and lead us for every single thing. ಆತನು ನಮಗೆ ಉಪದೇಶಿಸಿ ಎಲ್ಲವನ್ನೂ ನಡೆಸುವನು. When I lost my husband, I was so unhappy. ನಾನು ನನ್ನ ಗಂಡನನ್ನು ಕಳೆದುಕೊಂಡಾಗ ನಾನು ಬಹಳ ದುಃಖಿತಳಾಗಿದ್ದೆನು. I never knew what to do. ಏನು ಮಾಡಬೇಕೆಂದು ತಿಳಿದಿರಲಿಲ್ಲ. That time the Holy Spirit as a man, as a woman, He talked to me. ಆ ಸಮಯದಲ್ಲಿ ಪವಿತ್ರಾತ್ಮನು ಪುರುಷನಾಗಿ ಮಹಿಳೆಯಾಗಿ ನನ್ನ ಜೊತೆಯಲ್ಲಿ ಮಾತನಾಡಿದನು. And instructed me to do this, to do that. ಅದು ಮಾಡು, ಇದು ಮಾಡು ಎಂಬುದಾಗಿ ನನಗೆ ತಿಳಿಸಿದನು. Through that I was strengthened in the Lord. ಹೀಗೆ ನಾನು ದೇವರಿಂದ ಬಲ ಹೊಂದಿದೆನು. The one who was crying all the time stopped crying and looked upon the face of Jesus. ಯಾವಾಗಲೂ ಅಳುತ್ತಿದ್ದ ನಾನು ಅಳುವನ್ನು ನಿಲ್ಲಿಸಿ ದೇವರ ಮುಖವನ್ನು ದೃಷ್ಟಿಸಿದೆನು. Do the same thing every day. ದಿನಾಲು ಹೀಗೆ ಮಾಡಿರಿ. Unless we seek Him like that, we cannot receive any blessings from the Lord. ನಾವು ಆತನನ್ನು ಹೀಗೆ ಹುಡುಕದೆ ಯಾವುದೇ ಆಶೀರ್ವಾದಗಳನ್ನು ಪಡೆಯಲು ಸಾಧ್ಯವಿಲ್ಲ. Especially if you want to receive the spiritual gifts, spiritual fruits of the Holy Spirit, you have to spend as much time as possible in the presence of God.
ವಿಶೇಷವಾಗಿ ನಾವು ಆತ್ಮಿಕ ವರಗಳನ್ನು ಆತ್ಮಿಕ ಫಲಗಳನ್ನು ಪಡೆಯಬೇಕೆಂದಾದರೆ ನಾವು ದೇವರ ಪ್ರಸನ್ನತೆಯಲ್ಲಿ ಹೆಚ್ಚಾದ ಸಮಯವನ್ನು ಕಳೆಯುವವರಾಗಿರಬೇಕು. Some years back, my servant lady was cooking in the kitchen. ಕೆಲವು ವರ್ಷಗಳ ಹಿಂದೆ ನಮ್ಮ ಮನೆ ಕೆಲಸದಾಕಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. I was sitting in the dining room near that kitchen. ನಾನು ಅಡುಗೆ ಮನೆ ಹತ್ತಿರದಲ್ಲಿರುವ ಊಟದ ಕೋಣೆಯಲ್ಲಿದ್ದೆನು. And as I was there, I had a call from somebody. ಅಲ್ಲಿರುವಾಗ ನನಗೆ ಒಬ್ಬರ ಕರೆ ಬಂದಿತು. She was possessed with the devil and suffering a lot. That's why that lady called me. ಆಕೆ ದೆವ್ವದಿಂದ ಬಹಳವಾಗಿ ಬಾಧಿಸಲ್ಪಟ್ಟಿದ್ದಳು. ಅದಕ್ಕಾಗಿ ನನಗೆ ಕರೆ ಮಾಡಿದ್ದಳು. I was filled with this fruit of the Holy Spirit, goodness through the power of God, and I started praying for that woman. ನಾನು ದೇವರಾತ್ಮನಿಂದುಂಟಾಗುವ ಫಲವಾದ ಉಪಕಾರವನ್ನು ದೇವರ ಬಲದಿಂದ ಪಡೆದವಳಾಗಿ ಆ ಸ್ತ್ರೀಗಾಗಿ ಪ್ರಾರ್ಥಿಸಿದೆ. As I was praying for that woman who called me through the phone, and the same time the power of God touched my servant who was possessed with the devil for a long time. ನನಗೆ ಕರೆ ಮಾಡಿದ ಸ್ತ್ರೀಗಾಗಿ ನಾನು ಪ್ರಾರ್ಥಿಸುತ್ತಿರುವಾಗ ಅನೇಕ ವರ್ಷಗಳಿಂದ ದೆವ್ವದಿಂದ ಪೀಡಿತಳಾಗಿದ್ದ ನಮ್ಮ ಮನೆಯ ಕೆಲಸದಾಕೆಯನ್ನು ದೇವರ ಬಲವು ಮುಟ್ಟಿತು. Who was possessed with the devil for a long time. ಅನೇಕ ವರ್ಷಗಳಿಂದ ಆಕೆ ದೆವ್ವದಿಂದ ಬಾಧಿತಳಾಗಿದ್ದಳು. And she came running to me. ಆಕೆ ಓಡುತ್ತಾ ನನ್ನ ಬಳಿ ಬಂದಳು. And caught hold of me and said, I'm healed. ನನ್ನನ್ನು ಹಿಡಿದು ಹೇಳಿದಳು, ನಾನು ಗುಣ ಹೊಂದಿದೆ. I got deliverance. ನನಗೆ ಬಿಡುಗಡೆ ದೊರೆಯಿತು. I'm happy. ನಾನು ಸಂತೋಷವಾಗಿದ್ದೇನೆ. Both the times the goodness of the fruit of the Holy Spirit and also the power of the Holy Spirit worked. ಎರಡು ಬಾರಿಯೂ ದೇವರಾತ್ಮನಿಂದುಂಟಾಗುವ ಫಲವಾದ ಉಪಕಾರ ಮತ್ತು ದೇವರ ಬಲವು ಕಾರ್ಯ ಮಾಡಿತು. This simple thing I am telling you. ಒಂದು ಸರಳ ವಿಚಾರವನ್ನು ನಿಮಗೆ ಹೇಳುತ್ತಿದ್ದೇನೆ. You can also be used like that, my friends. ನೀವು ಕೂಡ ಹೀಗೆಯೇ ಉಪಯೋಗಿಸಲ್ಪಡಬಹುದು ನನ್ನ ಸ್ನೇಹಿತರೆ. So many people are in need these days. ಈ ದಿನಗಳಲ್ಲಿ ಅನೇಕ ಜನರಿಗೆ ಇದರ ಅಗತ್ಯವಿದೆ. So many people are crying because of various addictions, various problems of this world. ಈ ದಿನಗಳಲ್ಲಿ ಅನೇಕ ಜನರು ಅನೇಕ ದುಷ್ಟ ಚಟಗಳಿಂದ ಮತ್ತು ಲೋಕದ ತೊಂದರೆಗಳಿಗೆ ಒಳಗಾಗಿ ಅಳುತ್ತಿದ್ದಾರೆ. People are in tears. ಜನರು ಕಣ್ಣೀರಿನಲ್ಲಿದ್ದಾರೆ. Just to deliver such people from the tears and to give them solace and comfort of the Holy Spirit, we have to be filled with the fruit of the Holy Spirit, goodness. ಕಣ್ಣೀರಿನಲ್ಲಿರುವ ಜನರನ್ನು ವಿಮೋಚಿಸುವುದಕ್ಕಾಗಿ ಅವರಿಗೆ ಪವಿತ್ರಾತ್ಮನ ಆದರಣೆ ಮತ್ತು ಸಮಾಧಾನವನ್ನು ನೀಡುವುದಕ್ಕಾಗಿ ನಾವು ದೇವರಾತ್ಮನಿಂದುಂಟಾಗುವ ಫಲವಾದ ಉಪಕಾರದಿಂದ ತುಂಬಲ್ಪಡಬೇಕು. See the life of Lord Jesus Christ. ಯೇಸು ಕ್ರಿಸ್ತನ ಜೀವಿತವನ್ನು ನೋಡಿರಿ. All the time he was helping people. ಎಲ್ಲಾ ಸಮಯಗಳಲ್ಲಿಯೂ ಆತನು ಜನರಿಗೆ ಉಪಕಾರ ಮಾಡುತ್ತಿದ್ದನು. So many problems they had and they came to Jesus Christ and they got delivered in a miraculous way. ಅನೇಕ ತೊಂದರೆ ಉಳ್ಳವರಾಗಿ ಜನರು ಯೇಸುವಿನ ಬಳಿಗೆ ಬರುತ್ತಿದ್ದರು ಮತ್ತು ಅದ್ಭುತವಾಗಿ ಬಿಡುಗಡೆ ಹೊಂದುತ್ತಿದ್ದರು. In the same way you can also be used. ಇದೇ ರೀತಿಯಲ್ಲಿ ನೀವು ಕೂಡ You ಉಪಯೋಗಿಸಲ್ಪಡಬಹುದು. can also be used vitally. ಇದೇ ಪ್ರಭಾವದಿಂದ ನೀವು ಉಪಯೋಗಿಸಲ್ಪಡಬಹುದು. Believe ನಂಬಿರಿ, and expect a miracle. ಅದ್ಭುತವನ್ನು ಬಯಸಿರಿ. Don't say I can't do all those things. ನನಗಿದು ಸಾಧ್ಯವಿಲ್ಲ ಎಂಬುದಾಗಿ ಹೇಳಬೇಡಿರಿ. I don't have belief. ನನಗೆ ನಂಬಿಕೆ ಇಲ್ಲ. Just come to Jesus. ಯೇಸುವಿನ ಬಳಿಗೆ ಬನ್ನಿರಿ. He has every blessings for you. ಆತನಲ್ಲಿ ಎಲ್ಲಾ ಆಶೀರ್ವಾದಗಳಿವೆ. Spend time at his presence. ಆತನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಿರಿ. Oh, he was filled with all God's abundant love. ಆತನು ದೇವರ ಅಪಾರವಾದ ಪ್ರೀತಿಯಿಂದ ತುಂಬಲ್ಪಟ್ಟವನಾಗಿದ್ದಾನೆ. Let me explain to you one incident. ಒಂದು ಘಟನೆಯನ್ನು ನಿಮಗೆ ವಿವರಿಸುತ್ತೇನೆ. Once Jesus was passing through a place called Nain. ಒಮ್ಮೆ ಯೇಸು ನಾಯಿನ್ ಎಂಬ ಸ್ಥಳವನ್ನು ಹಾದು ಹೋಗುತ್ತಿದ್ದನು. As he was proceeding along with his disciples, he saw a crowd coming before them. ಆತನು ಶಿಷ್ಯರೊಂದಿಗೆ ಹೋಗುತ್ತಿದ್ದಾಗ ಆತನು ಒಂದು ಗುಂಪು ಜನರು ಎದುರಾಗಿ ಬರುತ್ತಿರುವುದನ್ನು They were ನೋಡಿದನು. bringing a dead body of a young boy. ಅವರು ಒಬ್ಬ ಯವನಸ್ಥನ ಹೆಣವನ್ನು ಹೊತ್ತು ತರುತ್ತಿದ್ದರು. His mother was a widow. ಅವನ ತಾಯಿ ವಿಧವೆಯಾಗಿದ್ದಳು. She had no peace. ಆಕೆಗೆ ಶಾಂತಿ ಇಲ್ಲ. She was crying bitterly. ಆಕೆ ಬಹಳ ಅಳುತ್ತಿದ್ದಳು. When Jesus saw that woman, ಯೇಸು ಆಕೆಯನ್ನು ನೋಡಿದಾಗ he was moved with compassion. ಆತನು ಕರುಣೆಯುಳ್ಳವನಾಗಿ, That time he was filled with the goodness of the Holy Spirit. ಆ ಸಮಯದಲ್ಲಿ ಪವಿತ್ರಾತ್ಮನ ಉಪಕಾರದಿಂದ ತುಂಬಿದನು. And the power of God filled him. ದೇವರ ಬಲ ಆತನನ್ನು ತುಂಬಿತು. You know what he did? ಆತನು ಏನು ಮಾಡಿದನು ಗೊತ್ತೇ? If you read Luke 7th chapter verses 11 to 15, we can read about this story. ನಾವು ಲೂಕ 7:11-15 ವಚನವನ್ನು ಓದುವುದಾದರೆ ಈ ಕಥೆಯನ್ನು ಓದಬಹುದು. And Jesus went close to the open coffin and touched the body. ಯೇಸು ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಿದನು.
and said, young man, arise. ಮತ್ತು ಹೇಳಿದನು, ಯವನಸ್ಥನೇ ಏಳು. The power of God touched the young man and he got up immediately. ದೇವರ ಬಲವು ಅವನನ್ನು ಮುಟ್ಟಿತು ಮತ್ತು ಅವನು ಆಗಲೇ ಎದ್ದನು. Fully alive. ಜೀವಿತನಾದನು. Dead man coming to life. ಸತ್ತವನು ಎದ್ದನು. What a great miracle it was. ಎಂತ ದೊಡ್ಡ ಅದ್ಭುತ ಇದು. And the widowed mother was so happy. ವಿಧವೆ ತಾಯಿಯು ಬಹಳ ಸಂತೋಷವುಳ್ಳವಳಾದಳು. Likewise, you can also be shining for the glory of God. ಹೀಗೆ ನೀವು ಕೂಡ ದೇವರ ಮಹಿಮೆಗಾಗಿ ಪ್ರಕಾಶಿಸಬಹುದು. When you are filled with the fruit of the Holy Spirit, goodness. ನೀವು ದೇವರಾತ್ಮನಿಂದುಂಟಾಗುವ ಫಲವಾದ ಉಪಕಾರದಿಂದ ತುಂಬಲ್ಪಟ್ಟಾಗ. So my friends, let us also follow his footsteps. ಆದ್ದರಿಂದ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವ. Get filled with the power of God. ದೇವರ ಬಲದಿಂದ ತುಂಬಲ್ಪಡಿರಿ. Get filled with the power of God. ದೇವರ ಬಲದಿಂದ ತುಂಬಲ್ಪಡಿರಿ. Hallelujah. Hallelujah. As I explained to you, I am filled with the power of God. ನಾನು ವಿವರಿಸಿದಂತೆ ದೇವರ ಬಲದಿಂದ ತುಂಬಲ್ಪಡಿರಿ. You can also be filled with the power of God in the same way. ಇದೇ ರೀತಿಯಲ್ಲಿ ನೀವು ಕೂಡ ದೇವರ ಬಲದಿಂದ ತುಂಬಲ್ಪಡಬಹುದು. Hallelujah. Hallelujah. And you will be receiving this goodness, the fruit of the Holy Spirit in your life also. ಆಗ ನೀವು ಕೂಡ ದೇವರಾತ್ಮನಿಂದುಂಟಾಗುವ ಫಲವಾದ ಉಪಕಾರವನ್ನು ನಿಮ್ಮ ಜೀವಿತದಲ್ಲಿ ಪಡೆಯಬಹುದು. To receive this blessing, what Jesus did. ಈ ಆಶೀರ್ವಾದ ಪಡೆಯಲು ಯೇಸು ಏನು ಮಾಡಿದನು? In his day-to-day life, he had a close communion with his Father. ತನ್ನ ದಿನನಿತ್ಯದ ಜೀವಿತದಲ್ಲಿ ದೇವರೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದವನಾಗಿದ್ದನು. If you read John 10:30, ನೀವು ಯೋಹಾನ 10:30 ಓದುವುದಾದರೆ, the Lord Jesus says, I and my Father are one. ಯೇಸು ಹೇಳುತ್ತಾನೆ, ನಾನು ನನ್ನ ತಂದೆಯೂ ಒಂದಾಗಿದ್ದೇವೆ. In the same way, we should seek him and we should be one with our Father. ಇದೇ ರೀತಿ ನಾವು ಆತನನ್ನು ಹುಡುಕಬೇಕು, ನಾವು ದೇವರೊಂದಿಗೆ ಒಂದಾಗಬೇಕು. And second important thing we read in John 14:23, it says, if anyone loves me, he will keep my word and my Father will love him. ಎರಡನೇ ಮುಖ್ಯವಾದ ವಿಚಾರವೇನೆಂದರೆ, ಯೋಹಾನ 14:23 ಬರೆದಿರುವಂತೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು. So read the word of God as much as you can every day. ಆದ್ದರಿಂದ ಪ್ರತಿದಿನ ದೇವರ ವಾಕ್ಯವನ್ನು ಸಾಧ್ಯವಾದಷ್ಟು ಓದಿರಿ. Lord will bless you because of that. ಇದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸುವನು. If you read Matthew 5:16, it says, ನೀವು ಮತ್ತಾಯ 5:16 ವಚನವನ್ನು ಓದುವುದಾದರೆ, your life will shine for God's glory because of that. ಇದರಿಂದಾಗಿ ನಿಮ್ಮ ಜೀವಿತವು ದೇವರ ಮಹಿಮೆಗಾಗಿ ಪ್ರಕಾಶಿಸುವುದು. When you are shining like that, what will happen? ನೀವು ಹಾಗೆ ಪ್ರಕಾಶಿಸುವಾಗ ಏನಾಗುತ್ತದೆ? There will be good words. ಅಲ್ಲಿ ಒಳ್ಳೆ ಮಾತುಗಳಿರುತ್ತವೆ. And you will be glorifying the Father. ಮತ್ತು ನೀವು ದೇವರನ್ನು ಮಹಿಮೆ ಪಡಿಸುವವರಾಗಿರುತ್ತೀರಿ. And Romans 2:7 says, ರೋಮಾಪುರ 2:7 ವಚನ ಹೇಳುತ್ತದೆ, God will render eternal life to those who by patient continuance in doing good seek for glory, honor and immortality. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. So what we have to do? ಹಾಗಾದರೆ ನಾವೇನು ಮಾಡಬೇಕು? As we read in Colossians chapter 1 verse 10, walk worthy of the Lord, fully pleasing him, being fruitful in every good work and increasing in the knowledge of God. ನಾವು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂದಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಮಾಡುತ್ತಾ ದೇವರ ಜ್ಞಾನದಿಂದ ಅಭಿವೃದ್ಧಿಯಾಗಬೇಕು. May the Lord help you to receive this goodness, the gift, and shine for the glory of God. ದೇವರು ನೀವು ಈ ಉಪಕಾರವೆಂಬ ಫಲವನ್ನು ಪಡೆಯುವಂತೆ ದೇವರ ಮಹಿಮೆಗಾಗಿ ಪ್ರಕಾಶಿಸುವಂತೆ ಮಾಡಲಿ. ಹಾಯ್ ಅಮ್ಮ. ಹಲೋ ಅಪ್ಪ, ಹೇಗಿದ್ದೀರಾ ಇಬ್ರು? ಏನು ಮಾಡ್ತಿದ್ದೀರಾ? ನಿಮಗೆ ಹೆಲ್ತ್ ಹೇಗಮ್ಮ ಇದೆ? ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತಗೋತಾ ಇದ್ದೀರಾ? ಹಾಂ, ನೀನು ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಊಟ ಮಾಡ್ದಾ? ಸಂತೋಷ. ಅಮ್ಮ, ನೀವು ಮಾತಾಡ್ತಿರೋದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಒಂದು ನಿಮಿಷ ಇರಿ. ಏನಮ್ಮ, ಆ ಶಬ್ದ ಕೇಳಿದ ತಕ್ಷಣ ನಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ ಅಮ್ಮ. ನನ್ನ ಮಗಳಿಗೆ ಮಾತ್ರ ಯಾಕೆ ಈ ಥರ ಮದುವೆ ತಡ ಆಗ್ತಾನೆ ಇದೆ? ಇಂದು ಅನೇಕ ಹೆತ್ತವರ ತವಕ ಇದುವೆ. ಈ ತವಕಗಳಿಗೆಲ್ಲ ಒಂದು ದೈವಿಕ ಅಂತ್ಯ ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು
ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.